10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ ಹಿಂದಿಯ 11ನೇ ಪದ್ಯ ಸಮಯ ಕಿ ಪಹಚಾನ್ ಸಿಯಾರಾಮ್ ಶರಣಗುಪ್ತ ಅವರು ಬರೆದಿರುವ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ उत्तरವನ್ನು ಬರೆಯುವ ಪ್ರಶ್ನೆಗಳು. कवि के अनुसार मनुष्य को सुख कब नहीं मिलता. ಕವಿಯ ಪ್ರಕಾರ ಮನುಷ್ಯನಿಗೆ ಯಾವಾಗ ಸುಖ ಸಿಗುವುದಿಲ್ಲ. समय नष्ट करने से मनुष्य को सुख नहीं मिलता है. ಸಮಯವನ್ನು ನಷ್ಟ ಮಾಡಿದರೆ ಮನುಷ್ಯನಿಗೆ ಸುಖ ಸಿಗುವುದಿಲ್ಲ ಅಂತ ಕವಿ ಹೇಳ್ತಾರೆ. ಇಲ್ಲಿ ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಕ್ಯಾ ಹೈ. ಬಹಾನೆ ಅಂತಂದ್ರೆ ಏನಾದರೂ ಒಂದು ಕುಂಟು ನೆಪವನ್ನು ಹೇಳೋದು. ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಆಲಸ್ ಹೈ. ಯಾರು ಆಲಸಿಯಾಗಿರ್ತಾರೋ ಸೋಮಾರಿಯಾಗಿರ್ತಾರೋ ಅವರು ಏನಾದರೂ ಒಂದು ಕುಂಟು ನೆಪವನ್ನು ಹೇಳಿಕೊಂಡು ಕೆಲಸದಿಂದ ವಿಮುಖರಾಗ್ತಾರೆ. ಕೆಲಸವನ್ನು ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ಧನ್ ಹೈ. ಸಮಯವು ಯಾರು ಕೊಟ್ಟಿರುವಂಥ ಈ ಅಮೂಲ್ಯವಾದ ಸ್ವತ್ತಾಗಿದೆ, ಸಂಪತ್ತಾಗಿದೆ. ಸಮಯ ಈಶ್ವರ್ ಕಾ ದಿಯಾ ಹುವಾ ಅನುಪಮ ಧನ್ ಹೈ. ಸಮಯವು ಈಶ್ವರ ಅಂದರೆ ದೇವರು ಕೊಟ್ಟಿರುವಂಥ ಅನುಪಮ ಅಂದ್ರೆ ಅನೋಖ, ಬೇಜೋಡ್, ಉಪಮಾವಿಹೀನ್ ಅಂದರೆ ಹೇಳಲಾರದಷ್ಟು ವರ್ಣಿಸಲಾರದಷ್ಟು ಮಹತ್ವದ ಸಂಪತ್ತಾಗಿದೆ ಅಂತ. ಕವಿ ಕಿಸ್ ಪರ್ ವಿಶ್ವಾಸ್ ಕರ್ನೆ ಕೋ ಕಹತೆ ಹೈ. ಕವಿ ಯಾರ ಮೇಲೆ ವಿಶ್ವಾಸ ಇಡಲಿಕ್ಕೆ ಹೇಳ್ತಾರೆ. ಕವಿ ಆತ್ಮ ಅಪ್ನೆ ಆಪ್ ಪರ್, ಆತ್ಮ ಅಥವಾ ಅಪ್ನೆ ಆಪ್ ಪರ್ ನಮ್ಮ ಮೇಲೆ ನಾವು ವಿಶ್ವಾಸ ಕರ್ನೆ ಕೋ ಕಹತೆ ಹೈ, ವಿಶ್ವಾಸವನ್ನು ಇಡಬೇಕಂತೆ ಹೇಳ್ತಾರೆ. ಸಮಯಕ್ಕೆ ಖೋನೆ ಸೆ ಕ್ಯಾ ಹೋತಾ ಹೈ. ಸಮಯವನ್ನು ಕಳೆದುಕೊಳ್ಳುವುದರಿಂದ ಏನಾಗ್ತದೆ. ಸಮಯಕ್ಕೆ ಕೋನೆ ಪರ್ ಪಶ್ಚಾತ್ತಾಪ ಪಡ್ತಾ ಹೈ. ಸಮಯವನ್ನು ನಾವು ಕಳೆದುಕೊಂಡ್ರೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತ. ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ನೋಡಿ. ಅತಿರಿಕ್ತ ಪ್ರಶ್ನೋತ್ತರ. ಸಮಯ ಕಿ ಪಹಚಾನ್ ಕವಿತಾ ಕೆ ಅನುಸಾರ ಕ್ಯಾ ಅನಮೋಲ್ ಹೈ. समय की पहचान कविता के अनुसार समय अनमोल है. ಸಮಯವು ಅಮೂಲ್ಯವಾದದ್ದು. समय का महत्व किससे बढ़कर है. समय का महत्व धन से भी बढ़कर है. ದುಡ್ಡಿಗಿಂತ ಅಮೂಲ್ಯವಾದದ್ದು. चक्रवर्ती होके भी क्या वापस पा नहीं सकते हैं. चक्रवर्ती होके भी खोया हुआ समय को ವಾಪಸ್ ಪಾ ನಹಿ ಸಕ್ತೆ ಹೈ. ಅಂದರೆ ನಾವು ಚಕ್ರವರ್ತಿ ಆಗಿದ್ದರೂ ಕೂಡ ಸಮಯವನ್ನು, ಕಳೆದು ಹೋದ ಸಮಯವನ್ನು ನಮಗೆ ತಿರುಗಿ ತರಲಿಕ್ಕೆ ಆಗೋದಿಲ್ಲ, ಅದು ನಮಗೆ ವಾಪಸ್ ಬರೋದಿಲ್ಲ ಅಂತ. ನಾವು ಎಷ್ಟೇ ಶ್ರೀಮಂತರಾಗಿರಲಿ, ಚಕ್ರವರ್ತಿ ಆಗಲಿ, ಬೇಕಾದ್ದಾಗಿರಲಿ, ಸಮಯವು ಎಲ್ಲರಿಗೂ ಒಂದೇ. ಕಳೆದು ಹೋದ ಸಮಯ ವಾಪಸ್ ಬರುವುದಿಲ್ಲ ಅಂತ. ಕವಿ ಕೆ ಅನುಸಾರ ಜೀವನ್ ಕೈಸೆ ಬನಾ ಹೈ. ಕವಿ ಕೆ ಅನುಸಾರ ಜೀವನ್ ಪಲ್ ಪಲ್ ಸೆ ಬನಾ ಹೈ. ಅಂದರೆ ಈ ಕ್ಷಣಗಳ ಕೂಡೇ ಜೀವನ ಅನ್ನೋದು ಆಗಿದೆ, ಅದಕ್ಕೆ ಪ್ರತಿಯೊಂದು ಕ್ಷಣಕ್ಕೂ ಮಹತ್ವ ಇದೆ ಅಂತ. ಆಲಸ್ ಹಮ್ಸೆ ಕ್ಯಾ ಕರಾ ರಹಾ ಹೈ. ಆಲಸ್ ಹಮ್ಸೆ ಬಹಾನೆ ಕರಾ ರಹಾ ಹೈ. ಆಲಸ್ಯತನವು ನಮಗೆ ಏನಾದರೂ ಒಂದು ಕುಂಟು ನೆಪವನ್ನು ಹೇಳಲಿಕ್ಕೆ ಹಚ್ಚಿ ಆರಾಮ್ ತಗೊಳ್ಳಿಕ್ಕೆ ಹಚ್ತದೆ ಅಂತ. दो तीन वाक्यों में उत्तर लिखिए. मनुष्य के लिए सुख की प्राप्ति कब संभव है. ಮನುಷ್ಯನಿಗೆ ಸುಖ ಯಾವಾಗ ಸಿಗ್ತದೆ. ಮನುಷ್ಯ ಕೋ ಹಮೇಶಾ ಉದ್ಯೋಗಿ ಹೋನಾ ಚಾಹಿಯೆ. ಉದ್ಯೋಗಿ ಅಂತಂದರೆ ಸತತವಾಗಿ ಕೆಲಸದಲ್ಲಿರೋದು, ಪರಿಶ್ರಮಿ ಆಗೋದು, ಮೆಹನತಿ ಆಗೋದು ಅಂತ. ಆವಾಗ ಮನುಷ್ಯನ ಸತತ ಪರಿಶ್ರಮಿ ಆಗಿರಬೇಕು. ಅಗರ್ ವಹ ಪರಿಶ್ರಮಿ ರಹೆ समय को न गवाकर उसका सदुपयोग करे तब उसे सुख की प्राप्ति संभव है. ಯಾವಾಗ ಅವನು ಪರಿಶ್ರಮಿಯಾಗಿದ್ದು ಸಮಯದ ಸದುಪಯೋಗವನ್ನು ಮಾಡ್ಕೋತಾನೋ ಆವಾಗ ಅವನಿಗೆ
ಸುಖ ಸಿಗುವ ಸಂಭವವಿದೆ ಅಂತ. ಸಮಯ का सदुपयोग कैसे करना चाहिए? ಸಮಯದ ಸದುಪಯೋಗವನ್ನು ಹೇಗೆ ಮಾಡ್ಕೋಬೇಕು? समय अधिक महत्वपूर्ण एवं उपयोगी होता है. उसे जो अपना सच्चा साथी बनाएगा वो ही अपने काम में सफल होगा. जो काम करना है वो अभी करना चाहिए. ನಾವು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ಈಗಲೇ ಮಾಡಬೇಕು. ಕಲ್ ಕೆ ಬಾರೆ ಮೇ ಹಮೇ ಕುಚ್ ಪತಾ ನಹಿ. ಮುಂದಿನ ಬಗ್ಗೆ ನಾಳಿನ ಬಗ್ಗೆ ನಮಗೆ ಸ್ವಲ್ಪವೂ ಗೊತ್ತಿಲ್ಲ ಅಂತ. ಮುಂದೆ ಏನಾಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ ಕಾರಣ ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು. कविता के अंतिम 4 पंक्तियों में कवि क्या कहना चाहते हैं? ಕೊನೆಯ 4 ಸಾಲುಗಳಲ್ಲಿ ಕವಿತೆಯ ಕೊನೆಯ 4 ಸಾಲುಗಳಲ್ಲಿ ಕವಿ ಏನು ಹೇಳಲು ಬಯಸುತ್ತಾರೆ? जिस काम को करने की ठान ली है उस काम को पूरी निष्ठा मन से करना चाहिए. ನಾವು ಯಾವ ಕೆಲಸವನ್ನು ಮಾಡಲಿಕ್ಕೆ ತೆಗೆದುಕೊಂಡಿದ್ದೀವಿ ಅದನ್ನು ಪೂರ್ತಿ ನಿಷ್ಠೆಯಿಂದ ಮನಸ್ಸಿನಿಂದ ಮಾಡಬೇಕು. ऐसे समय में अपने ऊपर विश्वास रखकर किसी भी प्रकार का संदेह नहीं रखना चाहिए. ಅಂಥ ಸಮಯದಲ್ಲಿ ನಮ್ಮ ಮೇಲೆ ನಾವು ವಿಶ್ವಾಸವನ್ನಿಟ್ಟು ಯಾವುದೇ ಸಂದೇಹ ಇಲ್ಲದೆ ಪೂರ್ತಿ ಮನಸ್ಸಿನಿಂದ ಕೆಲಸ ಮಾಡಬೇಕು. ऐसा ಸುಅವಸರ್ ಬಾರ್ ಬಾರ್ ನಹಿ ಆತಾ. ಇಂಥ ಒಂದು ನಮಗೆ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ಇಸೆ ಖೋ ದಿಯಾ ತೋ ಬಾದ್ ಮೇ ಪಚ್ತಾನಾ ಪಡೇಗಾ. ಇದನ್ನು ನಾವು ಕಳೆದುಕೊಂಡ್ರೆ ನಂತರ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಇನ್ನು अतिरिक्त प्रश्नोत्तरಗಳು ಇದೆ ನೋಡಿ. समय की पहचान कविता में कौन सा संदेश दिया गया है? समय अधिक महत्वपूर्ण और उपयोगी होता है. इस कविता में यह संदेश दिया गया है कि हमें काम करने का जो अवसर प्राप्त होता है उसे व्यर्थ नहीं जाने देना चाहिए. ಅಂದರೆ ಸಮಯವನ್ನು ನಾವು ವ್ಯರ್ಥವಾಗಿ ಕಳೆಯಬಾರದು. समय की पहचान कविता में छात्रों के लिए क्या संदेश है? ಎಲ್ಲ ಒಂದೇ ಉತ್ತರ. समय की पहचान कविता में छात्रों के लिए संदेश है. ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಇದೆ ಅಂದರೆ हमें समय की कीमत पहचाननी चाहिए. ಅದರ ಮಹತ್ವವನ್ನು ಸಮಯದ ಮಹತ್ವವನ್ನು ಅದರ ಬೆಲೆಯನ್ನು ನಾವು ತಿಳಿದುಕೊಳ್ಳಬೇಕು. क्योंकि समय बहुत अनमोल है. ಅದು ಬಹಳ ಅಮೂಲ್ಯವಾದದ್ದು. उसका महत्व धन से भी ज़्यादा है. ಅದರ ಮಹತ್ವ ಧನಕ್ಕಿಂತ ಹಣಕ್ಕಿಂತ ಜಾಸ್ತಿ ಆದದ್ದು. एक बार समय निकल गया फिर वह वापस नहीं लौटता. ಒಮ್ಮೆ ಸಮಯ ಕಳೆದು ಹೋದರೆ ಮತ್ತೆ ಅದು ಸಿಗುವುದಿಲ್ಲ. इसलिए समय को जो अपना सच्चा साथी बना लेगा. ಯಾರು ಸಮಯವನ್ನು ತನ್ನ ಒಂದು ಸಹಪಾಠಿ ಹಾಗೆ ತನ್ನ ಮಿತ್ರನ ಹಾಗೆ ಮಾಡ್ಕೊತಾರೋ वह अपने काम में सफल होगा. ಅವರು ತಮ್ಮ ಕೆಲಸದಲ್ಲಿ ಸಫಲರಾಗ್ತಾರೆ. 4-5 वाक्यों में उत्तर लिखिए. समय की पहचान कविता का संक्षिप्त सारांश लिखिए ಅಂತ ಕೊಟ್ಟಿದ್ದಾರೆ. समय अनमोल है. यह ईश्वर द्वारा मनुष्य को प्राप्त अनुपम धन है. समय रहते ही हमें अपने सारे काम पूरे कर लेने चाहिए. काम करने के लिए प्राप्त अवसर को व्यर्थ नहीं गंवाना चाहिए. काम को टालना नहीं चाहिए क्योंकि बीता हुआ समय लौट कर नहीं आता. आलस्य नहीं करना चाहिए. स्वयं पर विश्वास रखते हुए अपने काम को पूरी लगन से करना चाहिए. निम्नलिखित शब्दों में से सही शब्द चुनकर रिक्त स्थानों की पूर्ति कीजिए. ನೋಡಿ, जो करना है करो अभी, कल हो क्या जाने. ಯಾವುದು ಈಗ ಮಾಡಬೇಕಾಗುತ್ತೆ ಹೀಗೆ ಮಾಡು, ನಾಳೆ ಇದೆಯೋ ಇಲ್ಲೋ ಯಾರಿಗೆ ಗೊತ್ತು ಅಂತ. चाहो तुम क्यों नहीं चक्रवर्ती भी होके, यही समय ही अहो तुम्हारा शुभ जीवन है. खोकर पीछे इसे सर्वथा पछताओगे. अनुरूपता आलस परिश्रम. ನೋಡಿ, ವಿರುದ್ಧ ಶಬ್ದ ಆಲಸ್ ಪರಿಶ್ರಮ, ನಷ್ಟ ಲಾಭ, ಜಾನೋ ಮಾನೋ, ಲಗಾದೋ ಚುಡಾದೋ. ಪ್ರಾಸ ಶಬ್ದಗಳು धन निर्धन, दिया लिया, जीवन मरण, खोना पाना. जोड़कर लिखो. उद्योगी सुसमय, आलस
बहाना, जीवन, पल पल, समय, अनुपम धन, द्रव्य, समता। ಉದಾಹರಣೆ के अनुसार तुकांत शब्द को पहचान कर लिखिए. ಪ್ರಾಸಪದ ಶಬ್ದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. बहाने, जाने, समता, चिंता, धन, जीवन, लगा दो, भगा दो, जानो, मानो, पाओगे, पछताओगे. नीचे दिए गए शब्दों को शुद्ध रूप लिखिए ಅಂತ ಕೊಟ್ಟಿದ್ದಾರೆ. चक्रवर्ती, चिंता, नष्ट, आलस, सर्वथा, संयम. ಇಲ್ಲಿ ಅಕ್ಷರಗಳನ್ನು ಸರಿಯಾದ ಶಬ್ದಗಳನ್ನು ನೋಡ್ಕೊಳ್ರಿ. ಉದಾಹರಣೆ के अनुसार शब्द लिखिए. पुत्र, सुपुत्र, फल, सुफल, मन, सुमन, योग्य, सुयोग्य, यश, सुयश, नाद, सुनाद, मति, सुमति. समय के महत्व के संबंधित निम्नलिखित दोहा और कविताओं के पढ़िए और लिखिए, कक्षा में चर्चा कीजिए ಅಂತ ಕೊಟ್ಟಿದ್ದಾರೆ. काल करई सो आज करई सो अब पल में परलय होवेगा, बहुरी करेगा कब. उठ जाग मुसाकिर भोर बही, अब रईन कहाँ जा, सोवत है जो सोवत है सो खोवत है, जो जागत है सो पावत है. जो आज करना सो अब कर ले, जब चिड़िया चुग गई खेत, तब पछता ये क्या होता है. अपने अध्यापक की सहायता से इसे पूर्ण कीजिए ಅಂತ ಕೊಟ್ಟಿದ್ದಾರೆ. एक पहर 3 घंटे, एक दिन 24 घंटे, एक सप्ताह 7 दिन, एक पक्ष 15 दिन, एक मास 30 दिन, एक साल 365 दिन.